ಇಟ್ನಾಳ್ ಸರ್, ಬಿಜೆಪಿಯ ಸಮರ್ಥನೆ ಏನು ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಕೇವಲ ಗಾಂಧೀಜಿಯವರ ಹೆಸರನ್ನ ಆಸ್ ಅ ಕಾಯಿನ್ ಬಳಕೆ ಮಾಡಿಕೊಂಡ್ರೆ ಹೊರತು ಗಾಂಧೀಜಿ ತತ್ವ ಸಿದ್ಧಾಂತಗಳನ್ನ ಕಾಂಗ್ರೆಸ್ ಆಡಳಿತ ಇರಬೇಕಾದ್ರೆ ಎಲ್ಲೂ ಪಾಲನೆ ಮಾಡಲಿಲ್ಲ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಸ್ಪೆಷಲಿ. ಈಗ ನಾವು ಹೆಸರು ತೆಗೆದರೂ ಕೂಡ ತತ್ವ ಸಿದ್ಧಾಂತವನ್ನ ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು, ಹಾಗೆ ರಾಮರಾಜ್ಯ ಸ್ಥಾಪನೆ ಮಾಡೋದು, ಹಳ್ಳಿಗಳ ಇದು ಬಿಜೆಪಿಯ ಸಮರ್ಥನೆ. ಈಗ ಕಾಂಗ್ರೆಸ್ನ ಸಿದ್ಧಾಂತ, ಕಾಂಗ್ರೆಸ್ನ ಆಡಳಿತ ವೈಖರಿ, ಬಿಜೆಪಿ ಆಡಳಿತ ವೈಖರಿ ನಮ್ಮ ಕಣ್ಣು ಮುಂದೆ ಇದೆ. ಗಾಂಧೀಜಿ ಅವರ ಆದರ್ಶ ಭಾರತದ ಹತ್ರಕ್ಕಾದ್ರೂ ಎರಡು ಪಕ್ಷಗಳು ಹೋಗಿದೆಯಾ ಅಂತ? ಗಾಂಧೀಜಿಯವರು ನೆಹರು ಮತ್ತು ಸರ್ದಾರ್ ಪಟೇಲ್ ಇರೋ ಕಾಲದಲ್ಲೇ ಕಾಂಗ್ರೆಸ್ ವಿರೋಧಿಯಾಗಿದ್ದರು. ಕೊನೆ ಕಾಲದಲ್ಲಿ 1946-47 2-3 ವರ್ಷ ಕಾಂಗ್ರೆಸ್ಸನ್ನು ಗಾಂಧೀಜಿ ಟೀಕೆ ಮಾಡಿದ್ರೆ ಯಾರೂ ಮಾಡಲಿಲ್ಲ. ದೇಶ ವಿಭಜನೆ ಆಗೋ ಕಾಲದಲ್ಲೂ ಕೂಡ ಗಾಂಧೀಜಿ ವಾಸ್ ದ ಓನ್ಲಿ ಪರ್ಸನ್ ಅಗೇನ್ಸ್ಟ್ ಇಟ್. ಬಾಪು ಮಾತ್ರ ವಿಭಜನೆ ವಿರೋಧಿ ಆಗಿದ್ರು. ಜಿನ್ನಾ ಫಸ್ಟ್ ಅದನ್ನ ಪ್ರಪೋಸ್ ಮಾಡಿದ್ದು, ಅದನ್ನ ಒಪ್ಕೊಂಡಿದ್ದು ಎಸ್, ಅದು ಸೈದ್ಧಾಂತಿಕವಾಗಿ ಪೊಲಿಟಿಕಲ್ ಹೇಳ್ತಾ ಅದನ್ನು ಸೈದ್ಧಾಂತಿಕವಾದ ಪೊಲಿಟಿಕಲ್, ಅದು ಮೌಂಟ್ ಬ್ಯಾಟನ್ ಪ್ಲಾನ್ ಇರುವಾಗ ಫಸ್ಟ್ ಪ್ರಪೋಸ್ ಮಾಡಿದ್ದು ಜಿನ್ನಾ, ಅದನ್ನ ಅಕ್ಸೆಪ್ಟ್ ಮಾಡಿದ್ದು ಸರ್ದಾರ್ ಪಟೇಲ್, ಅದಕ್ಕೆ ಸೆಕೆಂಡ್ ಮಾಡಿದ್ದು ನೆಹರು. ಗಾಂಧಿ ಹೇಳ್ತಾರೆ, ನೀವು ನನ್ನ ದೇಹವನ್ನು ಇಬ್ಬಾಗ ಮಾಡಿ ದೇಶ ಹೊಡೀರಿ ಅಂತ. ಈ ದೇಶದ ಸ್ವಾತಂತ್ರ್ಯ ನಡೆಯುವಾಗ, ಸ್ವಾತಂತ್ರ್ಯ ದಿನಾಚರಣೆ ನಡೆಯುವಾಗ ಗಾಂಧಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಅವರು ಕಲ್ಕತ್ತಾದಲ್ಲಿ ಕೋಮುಗಲಭೆಯಲ್ಲಿ ಅಲ್ಲಿ ಉರಿಯುವಂಥ ಜಾಗದಲ್ಲಿ ಕೂತ್ಕೊಂಡು ಶಾಂತಿ ಮಂತ್ರ ಪಠನೆ ಮಾಡ್ತಿದ್ರು. ಗಾಂಧೀಜಿಯ ಬಗ್ಗೆ ಗೌರವ ಇಟ್ಕೊಂಡ ತಕ್ಷಣ ಎಲ್ಲರೂ ಗಾಂಧೀಜಿ ಥರ ಇರ್ತಾರೆ ಅನ್ನೋದು ತಪ್ಪಾಗುತ್ತೆ. ಗಾಂಧೀಜಿಯ ಆಶಯಗಳು, ಗಾಂಧೀಜಿಯ ಒಂದು ಆಡಳಿತ ವೈಖರಿ, ಗಾಂಧೀಜಿ ಒಂದು ಆಡಳಿತ ಸಿದ್ಧಾಂತ ಇದೆಯಲ್ಲ, ಅದು ಬೇರೆನೇ ಚರ್ಚೆ. ಅದು ಎಷ್ಟು ಕಷ್ಟ ಏನು ಅದು ಬೇರೆ ವಿಚಾರ. ಯಾಕಂದರೆ ಒಂದು ಆಡಳಿತ ಬೇರೆ, ಒಂದು ಸಿದ್ಧಾಂತ ಬೇರೆ, ಒಂದು ಥಿಂಕಿಂಗ್ ಪ್ರಾಸೆಸ್ ಬೇರೆ. ಹಾಗೆಯೇ ಗಾಂಧೀಜಿ ಬಗ್ಗೆ ಗೌರವ ಇಟ್ಟುಕೊಂಡು ಕಾಂಗ್ರೆಸ್ ಗೌರವ ಇಲ್ವಾ? ಇದೆ. ಗಾಂಧೀಜಿ ಥರ ಬದುಕ್ತಾರ? ಇಲ್ಲ. ರಾಮನ ಬಗ್ಗೆ ಮಾತಾಡ್ತಾರೆ, ರಾಮನ ಥರ ಬದುಕ್ತಾರೆ ಇವರು ಯಾರಾದರೂ? ರಾಮ ಒಂದು ಐಕಾನ್ ನಂಬಿಕೆ ಅಷ್ಟೇ ಇವ್ರಿಗೆ, ಅಥವಾ ಬೇರೆ ಯಾವುದೇ ಧರ್ಮ ತಗೊಳ್ಳಿ. ಕ್ರಿಶ್ಚಿಯನ್ರು ಜೀಸಸ್ ಥರ ಬದುಕ್ತಾರ? ನೋ, ಇಟ್ ಈಸ್ ಅಬೌಟ್ ಯುವರ್ ಫೇತ್ ಅಷ್ಟೇ. ಆದರೆ ಇವು ಹೇಳಿದ್ರಲ್ಲ, ಅಯೋಧ್ಯೆಯಲ್ಲಿ ಹುಟ್ಟಿದ ರಾಮನೇ ನಾವು ಒಬ್ಬನೇ ರಾಮ ಅಂತೇಳಿ, ಅದು ಫಿಸಿಕ್ಯಾಲಿಟಿ ಇರ್ಬೋದು, ನಂಬಿಕೆ ಬೇರೆ ಬೇರೆ ಆಗುತ್ತೆ. ಯಾವ ರಾಮ ತನ್ನ ಹೆಂಡತಿಯ ಮೇಲೆ ಸಂಶಯ ಯಾವುದೋ ಒಬ್ಬ ಅಗಸ ಹೇಳಿದಂತೆ ತಿಳ್ಕೊಂಡು ಹೆಂಡತಿನ ಆಚೆ ಹಾಕ್ತಾನಲ್ಲ, ಅದು ರಾಮರಾಜ್ಯ ಗಾಂಧೀಜಿ ತಲೆಯಲ್ಲಿ ಇರಲಿಲ್ಲ. ಗಾಂಧೀಜಿ ತಲೆ ಇದ್ದು ರಾಮರಾಜ್ಯ ಈ ದೇಶದಲ್ಲಿ ನಡುರಾತ್ರಿಯಲ್ಲಿ ಮಹಿಳೆಯೊಬ್ಬಳು ಸುರಕ್ಷಿತವಾಗಿ ಸಂಚರಿಸಿದರೆ ಮಾತ್ರ ಅದು ರಾಮಯ್ಯ, ಅದು ರಾಮ, ಅದು ರಾಮ. ಅದು ರಾಮ. ಮಹೇಶ್ ಅವರು ಹೇಳಿದ್ರಲ್ಲ, ಕಾಂಗ್ರೆಸ್ಗೂ ಬಿಜೆಪಿ ವ್ಯತ್ಯಾಸ ಇಲ್ಲ ಅಂತೇಳಿ. ಆ ಹೆಸರಲ್ಲಿ ವ್ಯತ್ಯಾಸ ಇಲ್ಲದೆ ಇರಬಹುದು, ರಾಜಕಾರಣದಲ್ಲಿ ಸ್ವಲ್ಪ ಸಾಮ್ಯತೆ ಇರಬಹುದು, ಆದರೆ ನಂಬಿಕೆಗಳಿಗೆ ಮಾತಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಗಾಂಧೀಜಿ, ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದ್ದು ಯಾವ ಸಂಸ್ಕಾರದಲ್ಲಿ ಮಹೇಶ್ ಅವರೇ? ಯಾವ ಧರ್ಮದಲ್ಲಿ? ಆ ಒಂದು ಧರ್ಮದ ಬಗ್ಗೆ ಅದೇ ಸಂಸ್ಕಾರ ಇರ್ತದೆ. ಈಗ ಎಲ್ಲರೂ ಕೂಡ ಅಂಬೇಡ್ಕರ್ ಜೊತೆ ಸಮಸ್ಯೆ ಇತ್ತು ಗಾಂಧೀಜಿಗೆ. ಅಂಬೇಡ್ಕರ್ ಹ್ಯಾಡ್ ಹ್ಯೂಜ್ ಪ್ರಾಬ್ಲಮ್ ವಿತ್ ಮಹಾತ್ಮ ಗಾಂಧಿ. ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಅ ಪ್ರಾಬ್ಲಮ್, ನೆಹರು ಹ್ಯಾಡ್ ಅ ಪ್ರಾಬ್ಲಮ್, ಪಟೇಲ್ ಹ್ಯಾಡ್ ಅ ಪ್ರಾಬ್ಲಮ್. ಹಾಗಂದ ತಕ್ಷಣ ಸಮಸ್ಯೆ ಇರಲಿಲ್ಲ, ಅವರ ಸಮಸ್ಯೆ ಇತ್ತು. ಏನಾಗಿತ್ತು ಅಂದ್ರೆ ಹೇಳ್ತೀನಿ ಕೇಳಿ, ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯ ಅಲ್ಲ, ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ. ಗಾಂಧೀಜಿಯವರು ಆ ಕಾಲಘಟ್ಟದಲ್ಲಿ ನಿರ್ಧಾರಗಳೇನಿದೆ ಇಡೀ ಸಮುದಾಯದ ವಿರುದ್ಧವಾಗಿತ್ತು. ಸಮುದಾಯದ ವಿರುದ್ಧವಾಗಿ ಗಾಂಧೀಜಿ ನಾವು ಏನಂದ್ರೆ, ಈಗ ಇಲ್ಲಿ ನಿಂತ್ಕೊಂಡು 75 ವರ್ಷದಿಂದ ಏನು ನಡೆದಿದೆ ಅನ್ನೋದನ್ನ ಈಗಿನ ಸಂದರ್ಭದಲ್ಲಿ ನಾವು ಹೋಲಿಕೆ ಮಾಡಿ ನೋಡೋದು ತಪ್ಪಾಗುತ್ತೆ. ಅಂದಿನ ಪರಿಸ್ಥಿತಿ ಏನಿತ್ತು? ಬಾಬಾ ಸಾಹೇಬ್ ಇಟ್ನಾಳ್ ಸರ್ ಹೇಳಿದ್ರು 75 ವರ್ಷದ ಹಿಂದೆ ಆಗಿರೋದನ್ನ ನಾವು ಈಗ ರೀಕಾಲ್ ಮಾಡೋದು, ಬಟ್ ಮೋರ್ ಆರ್ ಲೆಸ್ ಅದೇ ಆಗ್ತಾ ಇರೋದು. ಹಿಂದೆ ಗಾಂಧಿ ಹೀಗೆ, ಹಿಂದೆ RSS ಹೀಗೆ, ಇದೇ ಆಗ್ತಿರೋದು. ಬಟ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಏನಾಗುತ್ತೆ ಅಂದ್ರೆ 75 ವರ್ಷ ಹಿಂದಿನ ಘಟನೆ ನೋಡಿದ್ರೆ ಸರಿಯಾಗಿ ಅರ್ಥ ಆಗೋದಿಲ್ಲ ಜನಕ್ಕೆ. ಇವತ್ತಿನ ಸಂದರ್ಭ ಸರಿಯಾಗಿ ಅರ್ಥ ಆಗೋದಿಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ, ಜಗಳ ಆಗ್ತದೆ ಅಷ್ಟೇ. ಇಫ್ ಯು ರಿಯಲಿ ಅಂಡರ್ಸ್ಟುಡ್ ವಾಟ್ ಹ್ಯಾಪನ್ಡ್ ಬಿಟ್ವೀನ್ 40 and 47, ದೆನ್ ಯು ರಿಯಲಿ ರಿಯಲೈಸ್ ಇಡೀ ಒಂದು ಚಿಂತನೆ, ಒಂದು RSS ಮತ್ತು ಈ ಸಂಘ ಪರಿವಾರ ಚಿಂತನೆ ಏನಾಗಿದೆ. ಒಂದು ತಲೆಮಾರಿನ ಕಣ್ಣಲ್ಲಿ ಮಹಾತ್ಮ ಗಾಂಧಿ ವಿಲನ್ ಮಾಡಿಬಿಟ್ರು. ದೇಶ ವಿಭಜನೆ ಮಾಡಿದ ಮಹಾತ್ಮ ಗಾಂಧಿ ಅಂತ ಪ್ರಚಾರ ಮಾಡಿಬಿಟ್ರು. ಗಾಂಧೀಜಿ ಅವ್ರ ಸಾಬರಮತಿ ಬಂದ್ರು ಅಂತ. ಸಾಬರಮತಿಯಲ್ಲಿ ಗಾಂಧಿಯವರು ಇರುವಾಗ ಸಾಬರಮತಿಯಲ್ಲಿ
ಅಂತಾರಾಷ್ಟ್ರೀಯ ಮಾಧ್ಯಮಗಳ ಕಂಟಿಂಜೆಂಟೇ ಇರ್ತಿತ್ತು. ಲೈಫ್ ಮ್ಯಾಗಝಿನ್, ಟೈಮ್ ಮ್ಯಾಗಝಿನ್, ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್, ದ ಟ್ರಿಬ್ಯೂನ್ ಎಲ್ಲರೂ ಸಾಬರಮತಿಲಿ ಇರ್ತಿದ್ರು. ನೀವು ತೋರಿಸಿದ್ರ ಸಾಬರಮತಿಯನ್ನ ಜಗತ್ತಿಗೆ? ಆಯ್ತು, ನಿಜವಾಗ್ಲೂ ನಾನು ಶಶಿಕಾಂತ್ ಹೆಡಳಿ ಅವರ ಸಮಯ, ಕಾಂಗ್ರೆಸ್ ಕಾಲದಲ್ಲಿ ಶಶಿಕಾಂತ್ ಹೆಡಳಿ ಅವರ ಸಮಯ, ಅಜಿತ್ ಅವರೇ ನೀವೇ ಕೌಂಟರ್ ಮಾಡಬೇಕು ಇದಕ್ಕೆ. ಈಗ ಹೇಗಿದೆ ಅಂತ ಅಜಿತ್ ಅವರೇ ನೀವೇ ಕೌಂಟರ್ ಮಾಡಬೇಕು ಇದಕ್ಕೆ. ಕೇಳಿಸ್ಕೊಳ್ಳಿ, ಶಶಿಕಾಂತ್ ಹೆಡಳಿ ಅವರಿಗೆ ಪ್ರಶ್ನೆ. ನಿಜವಾಗ್ಲೂ ಕೂಡ ಬಿಜೆಪಿ ಗಾಂಧಿ ವಿರೋಧಿ ಅಂತ ತೋರಿಸ್ಕೊಳ್ಳಿಕ್ಕೆ ಡೆಲಿಬ್ರೇಟ್ ಆಗಿ ನಮಗೆ ಕಾಣೋ ರೀತಿಯಲ್ಲಿ ಏನ್ ಮಾಡಿದೆ? ಹೋಗ್ಲಿ, ಈ ತತ್ವ ಸಿದ್ಧಾಂತಗಳನ್ನ ಗಾಂಧೀಜಿ ಅವರು ನಮಗ್ ಕೊಟ್ಟೋದ ಆದರ್ಶಗಳನ್ನ ಎತ್ತಿ ಹಿಡಿದಿರೋದು ಬಿಜೆಪಿಗಿಂತ ಬೆಟರ್ ಕಾಂಗ್ರೆಸ್ ಅನ್ನೋದಕ್ಕೆ ನಮ್ಮ ಕಣ್ಮುಂದಿರೋ ಉದಾಹರಣೆಗಳು ಯಾವುದು ಅಂತ ಹೇಳಿ. ಗಾಂಧೀಜಿಯವರ ಅತ್ಯಂತ ಮೂಲಭೂತವಾದಂಥ ಉದ್ದೇಶ, ಆಶಯ ಅಹಿಂಸೆ. ಅಹಿಂಸೆಯ ವಿರುದ್ಧವಾಗಿರ್ತಕ್ಕಂಥ ಕ್ರಿಯೆಗಳು ನಡೀತಾ ಬಂದಿದ್ದಾವೆ. ಅವ್ರದ್ದು ಏನಂದ್ರೆ ಈ ನಮ್ಮ ಏನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹಿಂದೂ ರಾಷ್ಟ್ರ ಪರಿಕಲ್ಪನೆ ಏನಿದೆ ಅಲ್ವಾ, ಅದನ್ನು ಅವ್ರು ಒಪ್ತಿರ್ಲಿಲ್ಲ. ಒಂದು ನಿಮಿಷ, ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲ ಧರ್ಮೀಯರಾಗಿರ್ತಕ್ಕಂಥ ಮಾನವೀಯವಾಗಿರ್ತಕ್ಕಂಥದ್ದು. ಒಂದು ನಿಮಿಷ ನೆನಪಿಟ್ಕೊಳ್ಳಿ ಸರ್. ಹಿಂದೂಗಳ ನರಮೇಧ ಆಯ್ತಲ್ಲ, ಅವಾಗ ಯಾರು ಸುಮ್ಮನೆ ಗುಜರಾತ್ ಅಲ್ಲಿ ಆಗಿದ್ದೇನ್ರಿ, ಗೋಧರಾದಲ್ಲಿ ಆಗಿದ್ದೇನ್ರಿ, 2000 ಜನರು ಕೊಂದಿರೋರು ಯಾರ್ರಿ? ಯಾರು ಕೊಂದಿರೋರು? ಹಿಂಸೆ ನೀವು ಮಾಡಿದ ಹಿಂಸೆ. ಹೆಡಳಿ ಸರ್, ನಾನು ಕೇಳಿದ್ದು ಯಾವ ಪಕ್ಷದ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿ. ಗಾಂಧಿ ಅವರ ತತ್ವ ಮೊದಲೇ ನಿಮಗೆ ಹೇಳಿದೆ, ಯಾರು ಅಂತ. ಗಾಂಧಿಯನ್ನ ಕೊಂದಿರೋರು ಯಾರು ಅಂತ ಗೊತ್ತಿದೆ ಎಲ್ರಿಗೂ. ಗಾಂಧಿ ಹೆಸರನ್ನ ಬಳಸಿಕೊಂಡವ್ರು ಯಾರು ಅಂತ ಗೊತ್ತಿದೆ. ಇವಾಗ ಗಾಂಧಿ ಹೆಸರನ್ನ ಅಳಿಸ್ತಾ ಇರೋರು ಯಾರು ಅಂತ ಗೊತ್ತಿದೆ. ಅರ್ಥ ಆಯ್ತಾ? ಈ ಮೂರು ಕೆಲಸಗಳು ಆಗಿದ್ದಾವೆ. ನೀವು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಿಮ್ಮ ತತ್ವ ಸಿದ್ಧಾಂತ ನನಗೆ ಮುಖ್ಯ ಅಲ್ಲ, ನನಗೆ ಪ್ರಾಕ್ಟಿಸ್ನೇ ಮುಖ್ಯ. ಈಗಿರ್ತಕ್ಕಂಥದ್ದು ನೀವು ಆಯ್ತು ಸ್ವಾಮಿ, ಅಹಿಂಸೆಯನ್ನ ಪ್ರಚಾರ ಮಾಡಿದ್ದೀರಾ ನೀವು. ಇಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಆದಾಗ ಒಂದ್ ನಿಮಿಷ ಮೊದಲು ಹೋಗ್ಬಿಟ್ಟು ಉಪವಾಸ ಸತ್ಯಾಗ್ರಹ ಕೂತಿರೋರು ಯಾರು? ಗಾಂಧಿಯವರ ಸಿದ್ಧಾಂತ ಏನಿದೆ ಆ ಸಿದ್ಧಾಂತಕ್ಕೆ ಪರವಾಗಿ ಪೂರಕವಾಗಿ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರಿಗೆ ಗಾಂಧಿಯವರು ಹೇಳಿದ್ರು, ಈ ದೇಶದಲ್ಲಿ ಹಳ್ಳಿಗಳ ಉದ್ಧಾರ ಆಗದೇ ಇದ್ರೆ ಈ ದೇಶ ಉದ್ಧಾರ ಆಗೋದಿಲ್ಲ. ಅದೇ ಒಂದು ಆಶಯ ಇಟ್ಕೊಂಡು ಮನೆಗ್ರಹನ್ನು ನರೇಗಾ ತಂದರು. ಆಯ್ತಾ? ಅದ್ರ ನರೇಗಾ ಬೇಡ, ಗಾಂಧಿ ಜಯಂತಿಯ ದಿವಸ ಅದಕ್ಕೊಂದು ಗಾಂಧಿ ಹೆಸರನ್ನು ಸೇರಿಸೋಣ ಅಂತ ಹೇಳಿದರು. ಅದಾದ ನಂತರ ಗ್ರಾಮೀಣ ಪ್ರದೇಶದ ಕಾರ್ಮಿಕರಿಗೆ ಒಂದು ಉದ್ಯೋಗದ ಹಕ್ಕನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡಿದರು. ಎಲ್ಲ ಯೋಜನೆಗಳಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಅದರಲ್ಲೂ ಇರ್ತವೆ. ಆ ನ್ಯೂನತೆಗಳನ್ನ ಸರಿಪಡಿಸುವ ಮತ್ತು ಅದರಲ್ಲಿ ಪರಿವರ್ತನೆ ತರುವ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಿದರೂ ಯಾರೂ ಸಹಿತ ಅದಕ್ಕೆ ವಿರೋಧಿಸುವುದಿಲ್ಲ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಕೆಲಸ ವಿರೋಧಿಸುವುದಲ್ಲ, ಇಡೀ ಯೋಜನೆಯನ್ನೇ ಬದಲಾಯಿಸುವುದು, ಆ ಯೋಜನೆಯ ದಿಕ್ಕನ್ನು ಬದಲಾಯಿಸುವುದು, ಯೋಜನೆಯ ಹೆಸರನ್ನು ಬದಲಾಯಿಸುವುದು. ಅದೇ ಒಂದು ಆಶಯ ಇಟ್ಕೊಂಡು ಮನೆಗ್ರಹನ್ನು ನರೇಗಾ ತಂದರು. ಆಯ್ತಾ? ಅದ್ರ ನರೇಗಾ ಬೇಡ, ಗಾಂಧಿ ಜಯಂತಿಯ ದಿವಸ ಅದಕ್ಕೊಂದು ಗಾಂಧಿ ಹೆಸರನ್ನು ಸೇರಿಸೋಣ ಅಂತ ಹೇಳಿದರು. ಅದಾದ ನಂತರ ಗ್ರಾಮೀಣ ಪ್ರದೇಶದ ಕಾರ್ಮಿಕರಿಗೆ ಒಂದು ಉದ್ಯೋಗದ ಹಕ್ಕನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡಿದರು. ಎಲ್ಲ ಯೋಜನೆಗಳಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಅದರಲ್ಲೂ ಇರ್ತವೆ. ಆ ನ್ಯೂನತೆಗಳನ್ನ ಸರಿಪಡಿಸುವ ಮತ್ತು ಅದರಲ್ಲಿ ಪರಿವರ್ತನೆ ತರುವ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಿದರೂ ಯಾರೂ ಸಹಿತ ಅದಕ್ಕೆ ವಿರೋಧಿಸುವುದಿಲ್ಲ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಕೆಲಸ ವಿರೋಧಿಸುವುದಲ್ಲ, ಇಡೀ ಯೋಜನೆಯನ್ನೇ ಬದಲಾಯಿಸುವುದು, ಆ ಯೋಜನೆಯ ದಿಕ್ಕನ್ನು ಬದಲಾಯಿಸುವುದು, ಯೋಜನೆಯ ಹೆಸರನ್ನು ಬದಲಾಯಿಸುವುದು.